ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸ್ವಲ್ಪ ಹೆಲ್ತ್ ಹಾಗೆ ಹಿಂಗೆ ಆಗೋಗಿದೆ. ಸೊ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್, ಇವತ್ತು ಸ್ಯಾಟರ್ಡೆ. ಸೊ ಸ್ಯಾಟರ್ಡೆ ಆಲ್ಮೋಸ್ಟ್ ನಾವು ಅಂಗಡಿ 7 ಗಂಟೆಗೆ ತೆಗೆದು ತಿರ್ಗಾ 8 ಗಂಟೆಗೆ ಮನೆಗೆ ಬಂದು ಮತ್ತು ಈಗ ಟೈಮ್ ಬಂದು 11:30 ಆಗಿದೆ. ಈಗಷ್ಟೇ ಲೋಕಿ ಕೂಡ ಬಂದು ಮತ್ತು ಮನೇಲೆಲ್ಲ ಪೂಜೆ ಮುಗಿಸಿ ನಾನು ಕೂಡ ಅಂಗಡಿ ತೆಗಿಯೋಕ್ಕೆ ಹೋಗಿದ್ದಾರೆ. ಬಟ್ ನಾನು ಇನ್ನೂ ಹೋಗಿಲ್ಲ, ಈಗ ಹೊರಡ್ಬೇಕು. ಇನ್ನೇನು ಬ್ಲಾಗ್ ಮುಗಿಸ್ಕೊಂಡು ನಾನು ಕೂಡ ಅಂಗಡಿಗೆ ಹೋಗ್ತೀನಿ. ಸೊ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ, ಅದರಲ್ಲೂ ಸ್ಪೆಷಲಿ ಸಂಡೇ ಬಂತು ಅಂದರೆ ಸ್ವಲ್ಪ ಲೇಸಿ ನಾನು. ಯಾಕೆ ಅಂತ ಹೇಳಿದ್ರೆ ವಾರ ಪೂರ್ತಿ ಬೇಗ ಎದ್ದು ಮಾಡ್ಕೊಂಡಿರ್ತೀನಿ. ಗಡಿ ಬಿಡಿಲೆಲ್ಲ ಕೆಲಸ ಮುಗಿಸಿ ಅಂಗಡಿಗೆ ಒಂದೇ ಉಸಿರು ಓಡೋಗ್ಬಿಡ್ಬೇಕು. ಸೊ ಒಂದೊಂದ್ಸಲ ತಿನ್ನೋದು ಮರ್ತೋಗ್ಬಿಟ್ಟಿರ್ತೀನಿ, ಆ ಥರ ಆಗಿಬಿಟ್ಟಿರುತ್ತೆ ನನ್ನ ಸಿಚುವೇಶನ್ಸ್. ಸೊ ಇವತ್ತಿನ ಬ್ಲಾಗಲ್ಲಿ ಆ್ಯಕ್ಚುಲಿ ನಾನು ಒಂದು ಹೆಸರು ಹೇಳೋಕ್ಕೂ ನನಗೆ ಇಷ್ಟ ಇಲ್ಲ. ಬಟ್ ಯಾಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ನನಗೆ ದ್ವೇಷ ಅಂತ ಮತ್ತೊಂದು ಇನ್ನೊಂದು ಏನೂ ಇಲ್ಲ. ಯಾಕಂದರೆ ನಾನು ಮೊನ್ನೆ ಒಂದು ಬ್ಲಾಗ್ ಮಾಡಿದ್ದೆ, ಲವ್ ಮ್ಯಾರೇಜ್ ಮಾಡಿಕೊಂಡು ಈ ಸ್ಥಿತಿ ಆಗಬೇಕಾಗಿದ್ದೆ ಅಂತ ಹೇಳಿ. ಅದಕ್ಕೆ ತುಂಬ ಜನ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿದ್ದಾರೆ. ಆದರೆ ತುಂಬ ಜನ ಅವ್ರಿಗೆ ಅನಿಸಿದ್ದನ್ನು ಹೇಳಿದ್ದಾರೆ. ಅದರಲ್ಲೂ ಕೆಲವರು ಒಂದು 4ರಿಂದ 5 ಜನ ನನಗೆ ಕಮೆಂಟ್ಸ್ ಕೂಡ ಮಾಡಿದ್ದಾರೆ. ಯಾವ ಥರ ಮಾಡಿದ್ದಾರೆ ಅಂದರೆ, ಅದರಲ್ಲಿ ಇವತ್ತು ಬೆಳಗ್ಗೆ ಸ್ಪೆಷಲಿ ನನಗೆ ಒಬ್ಬರು ಬ್ರದರ್ ನನಗೆ ಮೆಸೇಜ್ ಮಾಡಿದ್ದಾರೆ. ಅವ್ರಿಗೆ ನಾನು ರಿಪ್ಲೈ ಕೊಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಏನಂದರೆ ಅವರು ಗೊತ್ತೋ ಗೊತ್ತಿಲ್ಲದೇನೋ ನನಗೆ ಒಂದು ರಿಪ್ಲೈ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ನಾನು ರಿಪ್ಲೈ ಕೊಡಬೇಕು ಇವತ್ತು ಅಂತಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅವ್ರು ನನಗೇನು ಕಮೆಂಟ್ ಮಾಡಿದ್ದಾರೆ ಗೊತ್ತಾ? ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತೀರಾ, ನೀವೇ ಇಡೀ ಪ್ರಪಂಚಕ್ಕೆ ಸಾರ್ತಿದ್ದೀರಾ, ನಿಮ್ಮಂಥವ್ರು ಸಮಾಜದಲ್ಲಿ ಇರೋದೇ ದೊಡ್ಡ ತಪ್ಪು, ಮೊದಲು ನಿಮ್ಮಂಥವ್ರನ್ನ ತೆಗೆದು ಹಾಕಬೇಕು ಸಮಾಜದಿಂದ ಅಂತ ಹೇಳ್ತಾರೆ. ಸೊ ಆ ಬ್ರದರ್ಗೆ ನಾನು ಕ್ಲಾರಿಫಿಕೇಷನ್ಸ್ ಕೊಡಬೇಕು ಅಂತ ಹೇಳಿ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ಬ್ರದರ್, ನಾನು ಒಂದೇ ಒಂದು ಕ್ವಶನ್ಸ್ ಕೇಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನಾವೇನಾದರೂ ಈ ಥರದ್ದು ಒಂದು ಇನ್ಫಾರ್ಮೇಷನ್ಸ್ನ ಒಬ್ಬರು ಕೊಡ್ತೀವಿ ಅಂತ ಹೇಳಿದ್ರೆ, ಒಂದು ವಿತೌಟ್ ಅವ್ರ ಪರ್ಮಿಷನ್ ಇಲ್ದಿರ ಮಾಡಲ್ಲ. ಎರಡನೇದು ಅವ್ರ ಅಭಿಪ್ರಾಯ ತಿಳ್ಕೊಂಡು ಅವ್ರು ಏನು ಹೇಳಿರ್ತಾರೆ ಅದ್ರ ಬಗ್ಗೆನೇ ಮಾತಾಡಿರ್ತೀನಿ. ಮೂರನೇದು ಅವರು ನನಗೆ ತುಂಬ ಚೆನ್ನಾಗಿ ಗೊತ್ತು, ನನ್ನ ಅಂಗಡಿಗೆ ಬರ್ತಾರೆ, ನನ್ನ ಕಸ್ಟಮರ್ರೆ, ನನಗೆ ಬೇಕಾಗಿರೋರೆ ಅಂತ ಹೇಳಿದ್ಮೇಲೆ ಅವರ ಒಪ್ಪಿಗೆ ತೊಗೊಂಡಿರ ನಾನು ಮಾಡಿರಲ್ಲ ಅಲ್ವಾ. ಆಮೇಲೆ ಇನ್ನೊಂದು, ನಾನು ಯಾಕೆ ನಾನು ವಿಡಿಯೋದಲ್ಲೂ ನಾನು ಕ್ಲಿಯರಾಗಿ ಹೇಳಿದ್ದೀನಿ, ನಾನು ಅವ್ರ ಹೆಸರು ಮೆನ್ಷನ್ ಮಾಡಿಲ್ಲ ಅಂತ. ಯಾಕೆ ಅಂದರೆ ಒಬ್ಬ ಮನುಷ್ಯನಿಗೆ ಈ ಥರ ಹುಷಾರಿಲ್ಲ, ಅವನಿಗೆ ಈ ಥರ ಇದೇ ಥರ ಕಾಯಿಲೆ ಇದೆ, ಇದೇ ಥರದಿಂದ ಅವ್ರು ಸತ್ತಿದ್ದು ಅಂತ ಗೊತ್ತಾದರೆ ಅವ್ರ ಹೆಸರು ಹೇಳಿದ್ರೆ, ನಾನು ಏನು ವಾಸ ಮಾಡ್ತಿದ್ದೀನಿ ಅದೇ ಜಾಗದಲ್ಲಿ ಆ ಹುಡುಗಿನೂ ಇದ್ದಾಳೆ ಅಂತಂದರೆ ಆ ಹುಡುಗಿ ಹೆಸರು ಎಲ್ರಿಗೂ ಕೂಡ ಈಸಿಯಾಗಿ ಗೊತ್ತಾಗುತ್ತೆ. ಯಾಕೆಂದರೆ ನನ್ನ ಏರಿಯಾದಲ್ಲಿರೋರು ನನಗೆ ಸಬ್ಸ್ಕ್ರೈಬರ್ ಇದ್ದೇ ಇರ್ತಾರಲ್ವ. ಸೊ ಅವರು ಕೂಡ ಒಂದು 10 ಜನದಲ್ಲಿ ಒಬ್ಬರು ನೋಡಿದ್ರೆ ಇಡೀ 10 ಜನಕ್ಕೂ ಹೇಳ್ತಾರೆ, ಈ ಥರ ಲಕ್ಷ್ಮಿ ಬ್ಲಾಗ್ ಮಾಡಿದ್ಲು, ಅವಳನ್ನ ನೋಡಿದೆ, ಸೊ ಇವಳದೇ ಹೇಳಿರೋದು ಅದು ಅಂತ ಗೊತ್ತಿಲ್ಲದೆ ಇದ್ದರೆ ಅದನ್ನು ನಾನು ತಿಳಿಸ್ಕೊಟ್ಟಂಗೆ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಒಂದು ಅವ್ರ ಹೆಸರನ್ನ ಯೂಸ್ ಮಾಡಿಲ್ಲ. ಎರಡನೇದು, ಸೊ ಅವ್ರಿಗೆ ಡ್ರಿಂಕ್ಸ್ ಮಾಡಿ ಹೆಲ್ತಲ್ಲಿ ಇಶ್ಯೂಸ್ ಆಗಿದೆ ಅಂತ ಹೇಳಿದ್ದೀನಿ. ಮೂರನೇದು ಏನು ಕಾಯಿಲೆ ಅಂತ ಹೇಳಿಲ್ಲ. ನಾಲ್ಕನೇದು, ಅವರು ನನಗೂ ಪಾಪ ಒಂದು ಹೆಣ್ಣು ಮಗುಗೆ ಆಗಿರ್ಬೋದು ಅಥವಾ ಅವ್ರ ಮನೆಯವರೇ ನೋಡ್ತಾರೆ ಅಂತಂದಾಗ ನನಗೂ ಅರ್ಥ ಆಗುತ್ತೆ ಬ್ರದರ್, ಅವ್ರಿಗೂ ಕೂಡ ಎಷ್ಟು ನೋವು ಆಗುತ್ತೆ ಅದರಿಂದ ಅನ್ನೋದು. ಸೊ ಹಾಗಾಗಿ ಬರೀ ಡ್ರಿಂಕ್ಸ್ ಮಾಡಿ ಲಿವರ್ ಹೋಗಿದೆ ಅಂತ ಹೇಳಿದೆ, ಅದ್ರ ಮುಂದೆ ಏನಾಗಿದೆ ಅನ್ನೋದನ್ನು ನಾನು ಹೇಳಲಿಲ್ಲ. ಯಾಕೆಂದರೆ ನನಗೆ ಆ ಹುಡುಗಿನೇ ಬಂದು ಅಕ್ಕ ಹೇಳಿ ಅಂತ ಹೇಳಿದರು. ಯಾಕೆ ಹೇಳಿಲ್ಲ ಅಂದರೆ, ಅದನ್ನು ಹೇಳಬೇಕಾದ್ರೆ ನಮಗೂ ಕೂಡ ಕರಳು ಚುರ್ರ ಅನ್ನತ್ತೆ. ಯಾಕೆಂದರೆ ನನಗಿಂತ ಚಿಕ್ಕ ಹುಡುಗಿ, 22 ವರ್ಷದ ಹುಡುಗಿ ಅಂದರೆ ಹೆಂಗಿರ್ತಾಳೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಹಂಗಾದರೆ ನೀವು ಅಂದ್ಕೋಬೋದು, ಮೇಡಮ್ ನಿಮಗೇನು ಜಾಸ್ತಿ, ನನಗೆ ಅವಳಿಗೆ ಕಂಪೇರ್ ಮಾಡಿದ್ರೆ ಅವಳಿಗಿಂತ ನಾನು 14 ವರ್ಷ ದೊಡ್ಡವಳು ಬ್ರದರ್. ಸೊ ನನಗೂ ಕೂಡ ಸ್ವಲ್ಪನಾದರೂ ಸೆನ್ಸ್ ಇದೆ, ಇಷ್ಟಿಲ್ಲ ಅಂದರೂ ಇಷ್ಟಾದರೂ ಇದ್ದೇ ಇದೆ ನನಗೆ. ಯಾವುದನ್ನು ಹೇಳಬೇಕು ಯಾವುದನ್ನು ಹೇಳಬಾರ್ದು ಅನ್ನೋ ಅಷ್ಟು ಪರಿಜ್ಞಾನ ಅಂತೂ ನನಗಿದ್ದೇ ಇದೆ. ಆ ಹುಡುಗಿ ಬಂದು ಹೇಳಿ ಇದರಿಂದ ನಂತರ ಲವ್ ಮಾಡಿರೋ ಹುಡುಗರು ಅಥವಾ ಹುಡುಗಿರು ಯಾರಿದ್ರೂ ಕೂಡ ನಾವಿನ್ನು ಮುಂದೆ ಆದರೂ ಚೆನ್ನಾಗಿರಬೇಕು ಅಂತ ಒಂದಷ್ಟು ಕೋಟಿ ಜನದಲ್ಲಿ ಒಬ್ಬರಾದರೂ ಚೇಂಜ್ ಆಗಲಿ ಅನ್ನೋ ಉದ್ದೇಶದಿಂದ ಅಷ್ಟೇ ಮಾಡಿರೋದು. ಅವಳು ಪರ್ಮಿಷನ್ ಇಲ್ದಿರ ನಾನು ಏನೂ ಮಾಡಿಲ್ಲ. ಆಮೇಲೆ ಪ್ರಪಂಚಕ್ಕೆ ಸಾರ್ತಿದ್ದೀರಾ ನೀವು ಅಂತ ಹೇಳಿದ್ರಿ. ಹೌದು ಬ್ರದರ್, ನಾನು ಪ್ರಪಂಚಕ್ಕೆ ಸಾರ್ತಾ
ಇದ್ದೀನಿ. ಯಾಕೆ ಅಂದರೆ ಆ ಹುಡುಗಿ ಲೈಫ್ ಹಾಳಾಗಬಾರ್ದು ಅಂತಲ್ಲ, ಆಮೇಲೆ ಆ ಹುಡುಗಿ ಮನೆಯವ್ರಿಗೆ ಗೊತ್ತಿದೆ ನಾನು ಹೇಳ್ತಾ ಇರೋದು ಈ ಥರ ಆಗಿದೆ ಅಂತ, ಆ ಹುಡುಗನಿಗೆ ಗೊತ್ತಿಲ್ಲ ಅಂತ. ಸೊ ಅವ್ರ ಮನೆಯವ್ರಿಗೆ ಗೊತ್ತಿಲ್ದಿರ ಇರೋಕ್ಕೆ ಸಾಧ್ಯ ಆಗುತ್ತಾ? ಈಗ ಇನ್ನೇನು ಅವ್ಳ ಜೀವನನೇ ಮುಗಿತಾ ಇದೆ. ಸೊ ಆ ಹುಡುಗನೇ ಅವ್ನಿಗೆ ಅಂದರೆ ಅವ್ರ ಗಂಡನೇ ಬದುಕಿರಲ್ಲ ಅಂದಮೇಲೆ ಅವಳು ಬಂದು ಅವ್ರ ಮನೆಗೆ ಹೇಳಿರ್ತಾಳೆ. ನಾನು ಹೇಳಿರೋದು ಅವ್ರ ಮನೆಯವರಿಗೆ ಗೊತ್ತಿಲ್ಲ ಒಂದು, ಇನ್ನೊಂದು ಹುಡುಗನಿಗೆ ಗೊತ್ತಿಲ್ಲ ಅಂತ. ಆದರೆ ಈಗ ನನ್ನ ಹೆಲ್ತಲ್ಲಿ ನನಗೆ ಜ್ವರ ಬಂದಿದೆ ಅಂದರೆ ಇವತ್ತು ನನಗೆ ಜ್ವರ ಬಂದಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಬಟ್ ಆ ಹುಡುಗನಿಗೆ ನನಗೆ ಹುಷಾರಿಲ್ಲ ಅನ್ನೋದು ಗೊತ್ತಿದೆ. ಬಟ್ ಡಾಕ್ಟರ್ ಹೇಳಿದಾರಲ್ಲ, ಸೊ ಆ ಕಂಡೀಷನ್ಸ್ ಎಲ್ಲ ನಾನು ಹೇಳಿಲ್ಲ ಅಷ್ಟು, ಆ ಕಂಡೀಷನ್ಸು ಆ ಹುಡುಗನಿಗೆ ಅಷ್ಟು ಗೊತ್ತಿಲ್ಲ. ಬಟ್ ನನಗೇನಾದರೂ ಜ್ವರ ಬಂದರೆ ಹೌದು ನಂಗೆ ಜ್ವರ ಬಂದಿದೆ, ನನಗೆ ಕೆಮ್ಮು ಬಂದರೆ ಕೆಮ್ಮು ಬಂದಿದೆ ಅನ್ನೋದು ಗೊತ್ತಿದೆ. ಬಟ್ ಆ ಹುಡುಗನಿಗೆ ಅಡ್ಮಿಟ್ ಮಾಡಿ ಅಲ್ಲಿಂದ ಕರ್ಕೊಂಬಂದು ನೀನು ಹುಷಾರಾಗಿರಬೇಕು ಅಂತ ಹೇಳಿ ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತೆಲ್ಲ ಹೇಳಿ ಕಳಿಸಿದ್ದಾರೆ. ಬಟ್ ನನಗನ್ಸುತ್ತೆ ಅವ್ರಿಗೂ ಗೊತ್ತಿದೆ. ಬಟ್ ಯಾರೂ ಹೆಂಡತಿಗೆ ಹೋಗಿ ನೀನು ಇರಲ್ಲ, ನೀನು ಆಗಲ್ಲ ಅಂತ ಹೇಳಲ್ಲ. ಬಟ್ ಅವನಿಗೆ ಗೊತ್ತಿದ್ರೂ ನಾಟಕ ಆಡ್ತಾ ಇದ್ದಾರೆ. ಅಂದರೆ ನನ್ನ ಹೆಂಡತಿಗೆ ನೋವು ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ, ಅವಳು ನನಗೆ ಗಂಡಂಗೆ ಗೊತ್ತಾಗಬಾರ್ದು ಅನ್ನೋ ಉದ್ದೇಶದಲ್ಲಿ ಅವಳಿದ್ದಾಳೆ. ಬಟ್ ಇಬ್ಬರೂ ಒಬ್ರಿಗೊಬ್ರು ಹೇಳಿಲ್ಲ ನಿನಗೆ ಈ ಥರ ಆಗಿದೆ, ನಿನಗೆ ಹಿಂಗಿದೆ ಅಂತ. ಸೊ ಹಾಗಾಗಿ ಗೊತ್ತಿಲ್ಲ ಅಂತ ಹೇಳಿದ್ದೀನಿ. ಪ್ರಪಂಚಕ್ಕೆ ಸಾರಿ ಅವ್ರ ಮಾನ ಮರ್ಯಾದೆ ತೆಗಿಬೇಕು ಅಥವಾ ಆ ಹುಡುಗಿ ಜೀವನ ಹಾಳಾಗಬೇಕು ಅಂತ ಏನು ನನಗೆ ಯಾವುದೂ ಕೆಟ್ಟ ಉದ್ದೇಶ ಅಂತೂ ನನ್ನ ಮನಸ್ಸಲ್ಲಿ ಸ್ಪೆಷಲಿ ಇಲ್ಲವೇ ಇಲ್ಲ. ಈ ವಿಡಿಯೋಯಿಂದ ಒಬ್ರಿಗಾದರೂ ಯೂಸ್ ಆಗಲಿ ಅಂತ ಹೇಳಿದ್ದೀನಿ ಹೊರತು ಇನ್ಯಾರಿಗೋ ಹರ್ಟ್ ಆಗಬೇಕು ಅಂತ ನಾನು ಹೇಳಿಲ್ಲ. ಸೊ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದು ಮಾತು ಹೇಳಿದ್ದೀರ ಅದರಲ್ಲಿ, ಮೊದಲು ನಿಮ್ಮಂಥವ್ರನ್ನ ಸಮಾಜದಿಂದ ತೆಗೆದಾಕಬೇಕು ಅಂತ. ಆ ಮಾತು ನನಗೆ ಸ್ಪೆಷಲಿ ನನಗೆ ತುಂಬ ಹರ್ಟ್ ಆಯಿತು. ಸಮಾಜದಿಂದ ತೆಗೆಯೋಂಥಷ್ಟು ಏನೋ ಒಂದು ಕೆಲಸ ಅಥವಾ ಕೆಟ್ಟ ಕೆಲಸ ಅಂತ ಅಷ್ಟು ನಾನು ಮಾಡಿಲ್ಲ. ಯಾಕೆಂದರೆ ಯಾವುದೋ ಮರ್ಯಾದೆ ತೆಗ್ದಿಲ್ಲ, ಅಥವಾ ತಂದೆ ತಾಯಿ ಮರ್ಯಾದೆ ತೆಗ್ದಿಲ್ಲ, ಅತ್ತೆ ಮಾವನ ಮರ್ಯಾದೆ ತೆಗ್ದಿಲ್ಲ, ಗಂಡನ ಮರ್ಯಾದೆ ತೆಗ್ದಿಲ್ಲ, ಏನೂ ನಾನು ಮಾಡಿಲ್ಲ. ಆಮೇಲೆ ಸಮಾಜದಿಂದ ಓಡಿಸೋವಂಥದ್ದಿಲ್ಲ. ಸಮಾಜದಿಂದ ಓಡಿಸೋವಂಥವ್ರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಏನೇನೋ ಕೆಟ್ಟ ಕೆಲಸ ಮಾಡಿರೋರಿದ್ದಾರೆ, ಸಣ್ಣ ಮಕ್ಕಳನ್ನ ಕೆಟ್ಟ ದೃಷ್ಟಿಲಿ ನೋಡಿರೋರಿದ್ದಾರೆ, ಅಪ್ಪ ಅಮ್ಮನಿಗೆ ಮೋಸ ಮಾಡಿರೋರಿದ್ದಾರೆ, ಹೆಂಡತಿಗೆ ಮೋಸ ಮಾಡಿರೋರಿದ್ದಾರೆ, ಕೊಲೆ ಮಾಡಿರೋರಿದ್ದಾರೆ. ಇಷ್ಟೊಂದು ಜನ ಇದ್ದಾರಲ್ಲ, ಅಂಥವ್ರನ್ನ ಯಾರನ್ನಾದರೂ ಒಬ್ಬರನ್ನ ನೀವು ಸಮಾಜದಿಂದ ಹಾಕಿ. ಬಟ್ ನೀವು ಹೇಳಿರೋ ಮೆಸೇಜ್ನ ನೀವೇ ಕೂತ್ಕೊಂಡು ನೋಡಿ ಒಬ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನನ್ನಿಂದ ಯಾರಿಗೂ ಹರ್ಟ್ ಆಗಂಗೆ ನಾನು ಮಾಡಿಲ್ಲ. ನಾನು ಯಾಕೆಂದರೆ ನಮ್ಮ ಹಳ್ಳೀಲಿ, ನಮ್ಮ ಊರಲ್ಲಿ, ನಮ್ಮ ಸುತ್ತಮುತ್ತ ಹಳ್ಳೀಲಿ ನಾನು ಮಾಡ್ತಾಯಿದ್ದೀನಿ. ನಾನು ಏನಿದ್ದೀನಿ ಈ ಏರಿಯಾದಲ್ಲಿ ನಮ್ಮ ಹಳ್ಳೀಲಿ ನಾನೊಬ್ಬಳೇ ವ್ಲಾಗ್ ಮಾಡ್ತಾ ಇರೋದು. ಸೊ ಹಾಗಾಗಿ ಅಕ್ಕ ನಿಮ್ದ್ರಲ್ಲಿ ಶೇರ್ ಮಾಡಿ ಅಂತ ಅವಳು ಹೇಳಿರೋದಕ್ಕೆ ನಾನು ಮಾಡಿದ್ದೀನಿ ಹೊರತು ನನಗೆ ಯಾವ ಉದ್ದೇಶನೂ ಇಲ್ಲ ಅಣ್ಣ. ಅಂದರೆ ಆ ಹುಡುಗಿಗೆ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಸೊ ಅದರಿಂದ ಅವಳಿಗೆ ಹೆಲ್ಪ್ ಆಗಲಿ, ಅದರಿಂದ ಒಬ್ಬರು ಚೇಂಜ್ ಆಗಲಿ ಅನ್ನೋ ಇಂಟೆನ್ಷನಲ್ಲಿ ಅಷ್ಟೇ ನಾನು ಮಾಡಿರೋದು. ಬಿಟ್ಟರೆ ನೀವು ಹೇಳ್ದಂಗೆ ಸಮಾಜದಿಂದ ತೆಗೆದಾಗಬೇಕು ಅನ್ನೋ ಅಷ್ಟು ಕೆಟ್ಟೋಳು ನಾನಲ್ಲ, ಅಷ್ಟು ನಾನು ಏನೂ ಮಾಡಿಲ್ಲ. ಬಟ್ ನೀವು ಮಾಡಿರೋ ಮೆಸೇಜ್ನ ನೀವೇ ಕೂತು ಒಂದು ನಿಮಿಷ ಯೋಚನೆ ಮಾಡಿ, ಊರಿಗೆಲ್ಲ ಸಾಕ್ತಿದ್ದೀರಾ, ನಿಮ್ಮಂಥವ್ರನ್ನ ತೆಗೆದಾಕಬೇಕು ಅಂತ ಹೇಳಿದ್ದೀರಾ. ಅದು ತುಂಬ ನನಗೆ ಸ್ಪೆಷಲಿ ಹರ್ಟ್ ಆಯಿತು. ಯಾಕೆಂದರೆ ಏನಿದೆಯೋ ಅದರಲ್ಲಿ ಕೊಟ್ಟು ತಿನ್ನೋಂಥ ಸ್ವಭಾವದವಳು ನಾನು. ಒಬ್ರ ಹತ್ರ ಕಿತ್ಕೊಂಡು ತಿಂದಿಲ್ಲ, ಇಲ್ಲ ಒಬ್ರಿಗೆ ಮೋಸ ಮಾಡಿ ನಾನು ಬೆಳೆದಿಲ್ಲ. ನಾನು ಕಷ್ಟಪಟ್ಟು ನನ್ನಿಂದ ಆಗೋಷ್ಟು ಸಹಾಯನ ನಾನು ಒಬ್ರಿಗೆ ಮಾಡಿ ನಾನು ಬೆಳೆದಿರೋ ಅಂಥವಳು. ನನಗೆ ಇವರು ಅಷ್ಟು ಈಸಿಯಾಗಿ ಕಸ್ಟಮರ್ ನನಗೆ ಸಿಕ್ಕಿಲ್ಲ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಆ ಹುಡುಗಿ ನನಗೆ ನನ್ನ ಅಂಗಡಿ ಕಸ್ಟಮರು. ನನಗೆ ಎಷ್ಟು ಇದೆಯೋ ಅಷ್ಟೇ ಎಲ್ಲರ ಮೇಲೂ ಗೌರವ ಇದೆ. ಬಟ್ ಗೊತ್ತಿಲ್ದಿರ ಒಬ್ರ ಬಗ್ಗೆ ಮಾತಾಡೋದು ಅಷ್ಟು ಸುಲಭ ಅಲ್ಲ. ಬಟ್ ತಿಳ್ಕೊಂಡು ಮಾತಾಡಿ. ನೀವೇ ಒಂದು ಸ್ವಲ್ಪ ಯೋಚನೆ ಮಾಡಿ. ಒಬ್ರ ಬಗ್ಗೆ ಹೇಳ್ತಾರೆ ಅಂದರೆ ನಾನು ಇದ್ದೀನಿ ಅಂದರೆ ನಾನು ಮಾಡಿರೋ ತಪ್ಪು ಅಂದಿದ್ರೆ ಇಷ್ಟೊತ್ತಿಗೆ ಅವ್ರು ಬಂದು ನನ್ನ ಬಗ್ಗೆ ನೀವು ಹೆಂಗೆ ಮಾತಾಡಿದ್ರಿ ಅಂತ ನನ್ನ ಕೇಳಿರೋರು ಅಲ್ವಾ. ಹಂಗೆ ಕೇಳಿಲ್ಲ ಅಂತ ಹೇಳಿದ್ರೆ ಅವ್ರ ಹೆಸರು ಯೂಸ್ ಮಾಡಿಲ್ಲ ಅಂದ್ರೂ ಅವ್ರು ಮಾಡು ಅನ್ನೋದಕ್ಕಷ್ಟೇ ನಾನು ಮಾಡಿರೋದು. ಯಾರಾದರೂ ಇಷ್ಟೊಂದು ಒಬ್ರು ಪರ್ಸ್ನಲ್ ವಿಚಾರನ ಈಗ ನಿಮ್ಮ ಮನೇಲಿ ನಾನು ನಿಮ್ಮ ಪರ್ಮಿಷನ್ ಇದ್ದೀರ ನಾನು ಮಾತಾಡೋದಕ್ಕೆ ಸಾಧ್ಯ ಆಗುತ್ತಾ? ಆಗಲ್ಲ. ಸೊ ತಿಳ್ಕೊಂಡು ಮಾತಾಡಿ ಬ್ರದರ್. ಅದರಿಂದ ನನಗೆ ತುಂಬ ಹರ್ಟ್ ಆಯಿತು. ಅದಕ್ಕೆ ನಿಮ್ಗೆ ರಿಪ್ಲೈ ಕೊಡಬೇಕು ಅಂತಲೇ ಸ್ಪೆಷಲಿ ನಿಮಗೇ ರಿಪ್ಲೈ ಕೊಡಬೇಕು ಅಂತ ನಾನು ಕೊಟ್ಟಿದ್ದೀನಿ. ಸೊ ಇದರಿಂದ ನಿಮಗೇನಾದರೂ ಹರ್ಟ್ ಆಗಿದರೆ ಸಾರಿ, ನಿಮಗೂ ಕೂಡ ಏನಾದರೂ ಬೇಜಾರಾಗಿದ್ದರೆ ಸರಿ. ಬಟ್ ನನಗೆ ನಿಮಗೆ ಕ್ಲಾರಿಟಿ ಕೊಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಕೊಟ್ಟೆ. ದಯವಿಟ್ಟು ಒಬ್ಬರ ಬಗ್ಗೆ ಗೊತ್ತಿಲ್ದಿರ ಮಾತಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮಷ್ಟೇ ನಮಗೂ ಬೇಜಾರಾಗುತ್ತೆ. ನಿಮ್ಮ ಥರನೇ ನಮಗೂ ಫ್ಯಾಮಿಲಿ ಇರ್ತಾರೆ. ಸಪೋಸ್ ಏನಾದರೂ ನೀವು ಮಾಡಿರೋ ಮೆಸೇಜ್ನ ಫ್ಯಾಮಿಲಿಲಿ ನೋಡಿದ್ರೆ
ಏನಪ್ಪ ಇವಳಿಗೆ ಇಷ್ಟೊಂದು ಬ್ಯಾಡ್ ಕಮೆಂಟ್ಸ್ ಬಂದುಬಿಟ್ಟಿದೆ, ಸಮಾಜದಿಂದ ತೆಗ್ದು ಹಾಕಬೇಕು ಅನ್ನೋ ಕಮೆಂಟ್ ಬಂದುಬಿಟ್ಟಿದೆ ಅನ್ನೋದು ಅವ್ರ ಒಪಿನಿಯನ್ನು ಕೂಡ ಆಗುತ್ತಲ್ವ. ಸೊ ಸ್ವಲ್ಪ ನಾವು ಕೂಡ ಯೋಚನೆ ಮಾಡಬೇಕಲ್ವ. ನಂಗೆ ನಿಜವಾಗ್ಲೂ ಅವ್ರಿಗೆ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಅದು ಖಂಡಿತ ಇರಲಿಲ್ಲ. ನೀವು ಹೇಳಿದ್ರಿ ಅಂತ ಅದನ್ನು ಕ್ಲಾರಿಟಿ ಕೊಟ್ಟಿದ್ದೀನಿ. నేను ಕೂಡ ಅಂಗಡಿಗೆ ಹೋಗ್ತೀನಿ. ಬಟ್ ನಾನು ಹೇಳೋದಿಷ್ಟೇ, ಅವರ ಒಂದು ಪರ್ಮಿಷನ್ ಇಲ್ದಿರ ಮಾಡಿರೋದಿಲ್ಲ ಅಲ್ವಾ. ಸೊ ನೀವು ಅಷ್ಟೇ ಸ್ವಲ್ಪನಾದರೂ ಯೋಚನೆ ಮಾಡಿ ರಿಪ್ಲೈ ಕೊಟ್ಟಿದ್ರೆ ಖುಷಿ ಆಗ್ತಾಯಿತ್ತು. ಬಟ್ ನನಗೆ ಒಂದ್ಸಲಿ ಏನಂತಾರೆ, ಸಡನ್ನಾಗಿ ನಾನು ಏನಾದರೂ ತಪ್ಪು ಮಾಡಿಬಿಟ್ಟಿದ್ದೀನ, ಅವ್ರು ಯಾಕೆ ನಾನು ಹಂಗಂದ್ರು ಅನ್ನೋ ಫೀಲ್ ನನಗೂ ಬಂದುಬಿಡ್ತು. ಇವತ್ತು ಏನೋ ಅದು ಕಮೆಂಟ್ಸ್ ನೋಡ್ಲಾಗಿಂದ ನನಗೂ ಕೂಡ ಸ್ವಲ್ಪ ಮೂಡ್ ಔಟ್ ಆಗಿಬಿಡ್ತು. ಬಟ್ ಇದರಲ್ಲಿ ಏನಾದರೂ ಸ್ವಲ್ಪ ರ್ಯಾಶಾಗಿ ಕೂಡ ರಿಪ್ಲೈ ಕೊಟ್ಟಿದ್ರೆ ಐ ಆಮ್ ರಿಯಲಿ ಸರಿ. ಬಟ್ ನನಗೂ ಪರ್ಸ್ನಲಿ ಹರ್ಟ್ ಆಯಿತು. ಇನ್ನೇನು ನಾನು ಕೂಡ ಅಂಗಡಿಗೆ ಹೊರಟಿದ್ದೀನಿ. ಸೊ ಲೋಕಿ ಅಂಗಡಿಲಿದ್ದಾರೆ. ನಿನ್ನೆ ಸ್ವಲ್ಪ ಹಳಸಿನಣ್ಣೆಲ್ಲ ಕುಯ್ದಿಟ್ಟಿದ್ರು. ಸೊ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದೆ, ಅದರಿಂದ ಸ್ವಲ್ಪ ಬಾಕ್ಸಿಗೆಲ್ಲ ಸ್ಟಫ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಅಂಗಡಿಗೆ ಹೋಗ್ಬೇಕಲ್ಲ, ಅದಕ್ಕೆ ಅಂಗಡಿಯಲ್ಲಿ ಕೂತ್ಕೊಂಡು ಬೇಜಾರಾಗುತ್ತೆ ಅಂತ ಅವನಿಗೂ. ಸೊ ಸ್ವಲ್ಪ ಏನಾದರೂ ತಿನ್ನೋಣ ತೊಗೊಂಡು ಅಂತ ಹೇಳಿದ್ರು. ಇನ್ನೇನು ಲೋಕಿ ಕೂಡ ಊರಿಗೆ ಹೋಗ್ತಾರೆ. ಅಂದರೆ ಆಲೂಗಡ್ಡೆ ಮತ್ತು ಶುಂಠಿಗೆ ನೀರು ಬಿಡೋಕ್ಕೆ ಹೊಡ್ತಾನೆ. ಈಗ ಹೋದರೆ ಪಾಪ ಅವನು ಬರೋದು ಸಂಜೆ ಆಗುತ್ತೆ. ಸೊ ಅವನಿಗೂ ಕೂಡ ಏನಾದರೂ ತಿನ್ನೋದು ಕೊಡ್ತಾ ಇರಬೇಕು ಅವಾಗವಾಗ. ಇನ್ನೇನು ಮಧ್ಯಾಹ್ನ ಊಟ ಮಾಡೋದಿಲ್ವಲ್ಲ, ಅದಕ್ಕೆ ಅದರಲ್ಲೂ ಇವಾಗ ಒಂದು ಸ್ವಲ್ಪ ಲೋಕಿ ಕೂಡ ವೀಕ್ ಆಗಿಬಿಟ್ಟಿದ್ದಾನೆ. ಸೊ ಎಲ್ಲರೂ ಕೂಡ ಅಯ್ಯೋ ಗಂಡನ ಚೆನ್ನಾಗಿ ನೋಡ್ಕೊಳ್ರಿ, ಗಂಡನ ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳ್ತಾ ಇರ್ತಾರೆ ನಮ್ಮ ಮನೆ ಹತ್ರ. ಸೊ ಇರಲಿ, ತಿನ್ನಲಿ ಲೋಕಿನೂ ಕೂಡ. ಸೊ ಗೈಸ್, ಇನ್ನು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ದಯವಿಟ್ಟು ಲಾಸ್ಟಲ್ಲಿ ಹೇಳ್ತೀನಿ, ಒಬ್ಬರ ಬಗ್ಗೆ ಗೊತ್ತಿಲ್ದಿರ ದಯವಿಟ್ಟು ಏನು ಮಾತಾಡೋದಕ್ಕೆ ಹೋಗಲೇಬೇಡಿ. ಸೊ ಬ್ರದರ್ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಥ್ಯಾಂಕ್ ಯು. ನಾನು ಕೂಡ ವ್ಲಾಗ್ ಮುಗಿಸಿ ಹೊರಡ್ತಾ ಇದ್ದೀನಿ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಟೇಕ್ ಕೇರ್.